ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ರೇಷನ್ ಅಕ್ಕಿ ಅಥವಾ ರಾ ಅಕ್ಕಿನ ಬಳಸ್ಕೊಂಡು ಯಾವುದೇ ರೀತಿಯ ಸೋಡಾ ಆಗಲಿ ಏನೂ ಆಗಲಿ ಬಳಸದೆ ತುಂಬಾ ಪರ್ಫೆಕ್ಟಾಗಿ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಪಡ್ಡನ್ನ ಎರಡು ಸೀಕ್ರೆಟ್ ರೆಸಿಪಿಗಳನ್ನು ಬಳಸ್ಕೊಂಡು ಪ್ಲಫಿಯಾಗಿ ಮಿನಿ ಬನ್ ರೀತಿಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಾಡೋದು ಕೂಡ ತುಂಬಾ ಸರಳವಾಗಿರುತ್ತೆ. ಹಾಗೆ ಅಳತೆಯನ್ನು ಕರೆಕ್ಟಾಗಿ ಹಾಕ್ಕೊಂಡ್ರೆ ಈ ರೀತಿ ಪಡ್ಡನ್ನು ನಾವು ಮಾಡ್ಕೊಳ್ಬೋದು. ಮೊದಲಿಗೆ ಒಂದು ಪಾತ್ರೆಗೆ ನಾನು ಒಂದು ಬೌಲ್ ಅಥವಾ ಒಂದು ಕಪ್ನ ಅಳತೆಗೋಸ್ಕರ ತೊಗೊಂಡಿದ್ದೀನಿ. ಆ ಕಪ್ಪಿಂದ ಒಂದು 3 ಕಪ್ ಆಗುವಷ್ಟು ರೇಷನ್ ಅಕ್ಕಿ ಅಥವಾ ರಾ ಅಕ್ಕಿನ ಸೇರಿಸ್ಕೊಂಡಿದ್ದೀನಿ. ನೋಡಿ, 3 ಕಪ್ ಆಗುವಷ್ಟು ರೇಷನ್ ಅಕ್ಕಿಗೆ 1 ಕಪ್ ಆಗುವಷ್ಟು ಉದ್ದಿನಕಾಳು ಅಥವಾ ಉದ್ದಿನಬೇಳೆನ ಸೇರಿಸ್ಕೊಳ್ಬೇಕು. ಯಾವ ಕಪ್ಪನ್ನ ನೀವು ಅಕ್ಕಿನ ಅಳತೆ ಮಾಡೋಕ್ಕೆ ತೊಗೊಂಡಿರ್ತೀರಿ ಅದೇ ಕಪ್ಪಿಂದ ಕರೆಕ್ಟಾಗಿ ಉದ್ದಿನಕಾಳು ಅಥವಾ ಉದ್ದಿನಬೇಳೆಗಳನ್ನು ಅಳತೆ ಮಾಡಿ ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಮೇಯ್ನಾಗಿ ಈ 2 ಪದಾರ್ಥ ಸೇರಿಸೋದ್ರಿಂದ ನಮಗೆ ಸೋಡಾ ಅವಶ್ಯಕತೆ ಇರೋದಿಲ್ಲ. ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ನಾನು ಅವಲಕ್ಕಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಮಂಡಕ್ಕಿ ಅಥವಾ ಚುರುಮುರಿನ ಹಾಕ್ಕೊಳ್ತಿದ್ದೀನಿ. ಈ 2 ಪದಾರ್ಥದಲ್ಲಿ ಒಂದನ್ನಾದರೂ ನೀವು ಸೇರಿಸ್ಕೊಳ್ಬೋದು. ಎರಡನ್ನೂ ಹಾಕಲೇಬೇಕು ಅಂತೇನಿಲ್ಲ. ಎರಡನ್ನೂ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಪಡ್ಡು ಬರುತ್ತೆ. ಹಾಗಾಗಿ ಎರಡನ್ನೂ ಸೇರಿಸ್ಕೊಂಡಿದ್ದೀನಿ. ಹಾಗೆ 1.5 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ. ಕಡಲೆಬೇಳೆನ ನೋಡ್ಕೊಂಡು ಹಾಕ್ಕೊಳ್ಳಿ. 2 ಸ್ಪೂನ್ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಕಲರು ಹಾಗೆ ಘಮ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ 1 ಸ್ಪೂನ್ ಆಗುವಷ್ಟು ಮೆಂತ್ಯಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಮೆಂತ್ಯಕಾಳನ್ನ ಹಾಕ್ಕೊಳ್ಳೋಕೆ ಹೋಗಬಾರ್ದು, ಸ್ವಲ್ಪ ಕಹಿ ಅನ್ನಿಸ್ಬಿಡುತ್ತೆ. ಹಾಗಾಗಿ 1 ಸ್ಪೂನ್ ಹಾಕಿದರೆ ಸಾಕು. ಇವಾಗ ಇದನ್ನು ಕಲಿಸ್ಕೊಳ್ಳೋಣ. ನೋಡಿ, ನಿಮಗೆ ಮಂಡಕ್ಕಿ ಅಥವಾ ಚುರುಮುರಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಅವಲಕ್ಕಿನ ಕೂಡ ನೀವು ಗಟ್ಟಿ ಅವಲಕ್ಕಿ ಆಯಿತು ಅಂತಂದರೆ ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ಒಂದು ಕಪ್ಪಿಂದ ನಾವು ಅಳತೆ ಮಾಡ್ಕೊಂಡಿರ್ತೀವಲ್ಲ ಆ ಕಪ್ಪಿಂದ ಸೇರಿಸ್ಕೊಳ್ಳಿ. ಮೀಡಿಯಮ್ ಸೈಜ್ ಆಗಿತ್ತು ಅಂದರೆ ಒಂದು 3/4 ಕಪ್ ಆಗುವಷ್ಟು ಅವಲಕ್ಕಿನ ಸೇರಿಸ್ಕೊಳ್ಬೇಕು. ಇವಾಗ ನೋಡಿ, ಇದನ್ನು ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ. ರೇಷನ್ ಅಕ್ಕಿ ಅಥವಾ ರಾ ಅಕ್ಕಿ ಬಳಸಿರೋದ್ರಿಂದ ಡಸ್ಟ್ ಭಾಳ ಇರುತ್ತೆ. ಹಾಗಾಗಿ ಒಂದು 2-3 ಬಾರಿ ಕ್ಲೀನಾಗಿ ನೀರು ಹಾಕಿ ಈ ರೀತಿ ನೀವು ತೊಳೆದಿಟ್ಕೊಳ್ಬೇಕಾಗತ್ತೆ. ಇವಾಗ ಇದು ಮುಳುಗುವಷ್ಟು ನೀರನ್ನ ಹಾಕಿ 5-6 ಗಂಟೆ ನೆನೆಯೋಕೆ ಬಿಡೋಣ. ನೋಡಿ, ಈ ರೀತಿ ನಿಮಗೆ ಮಂಡಕ್ಕಿನ ಮೇಲ್ಗಡೆ ಇದ್ರ ಜೊತೆ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಸಪ್ರೇಟಾಗಿ ಕೂಡ ಹಾಕ್ಕೊಳ್ಬೋದು. ಹಾಗೆ ಅವಲಕ್ಕಿ ಬದಲಿಗೆ 1 ಕಪ್ ಆಗುವಷ್ಟು ಮಂಡಕ್ಕಿ ಕೂಡ ಸೇರಿಸ್ಕೊಂಡು ರುಬ್ಕೊಳ್ಬೋದು. ಒಟ್ಟಲ್ಲಿ 2 ಸೇರಿಸೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ 2 ಅರ್ಧ ಕಪ್ ಆಗುವಷ್ಟು ಸೇರಿಸಿ ಇಟ್ಕೊಂಡಿದ್ದೀನಿ. ಇವಾಗ 5-6 ಗಂಟೆ ಆಗಿತ್ತು. ಕರೆಕ್ಟಾಗಿ ನೆನ್ಕೊಂಡಿದೆ, ನೋಡ್ತಿರ್ಬೋದು ನೀವು. ಆದರೆ ಕರೆಕ್ಟಾಗಿ ನೀರು ಹಾಕಿ ನೆನೆಸಿಟ್ಕೊಳ್ಳಿ. ಇವಾಗ ಇದನ್ನು ನಾವು ರುಬ್ಕೊಳ್ಬೇಕಾಗತ್ತೆ. ಇಲ್ಲಿ ಪಡ್ಡಿನ ಹಿಟ್ಟನ್ನು ನಾವು ರುಬ್ತಿರೋದ್ರಿಂದ ದೋಸೆ ಹಿಟ್ಟಿನ ನಾವು ಯಾವ ರೀತಿ ರುಬ್ತೀವಿ ಆ ರೀತಿ ರುಬ್ಕೊಳ್ಬಾರ್ದು. ಒಂದು ಸ್ವಲ್ಪ ಮಟ್ಟಿಗೆ ತರಿಯಾಗಿರಬೇಕು. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ. ಇವಾಗ ನೋಡಿ, ರುಬ್ಕೊಂಡಿದ್ದಾಗಿದೆ. ಯಾವ ರೀತಿ ಇರಬೇಕು ಅಂದರೆ ಸಣ್ಣ ರವೆ ಅಥವಾ ಚಿರೋಟಿ ರವೆ, ಬಾಂಬೆ ರವೆ ಅಂತ ಕರಿತೀವಲ್ಲ ಆ ರವೆಕ್ಕಿಂತ ಒಂದು ಸ್ವಲ್ಪ ಸಣ್ಣದಾಗಿರಬೇಕು. ಈ ರೀತಿ ಕೈಯಲ್ಲಿ ಕಾಣಿಸ್ತಿರಬೇಕು. ಈ ರೀತಿ ರುಬ್ಕೊಳ್ಳೋದ್ರಿಂದ ನಾವು ಮಾಡ್ತಕ್ಕಂಥ ಪಡ್ಡು ಕ್ಲೀನಾಗಿ ನೀಟಾಗಿ ಉಬ್ಕೊಂಡು ಬರುತ್ತೆ. ಅದ್ರ ಜೊತೆಗೆ ಪ್ಲಫಿಯಾಗಿರುತ್ತೆ, ಅಂದರೆ ಬನ್ ರೀತಿಯಲ್ಲಿ ಪಡ್ಡು ಬರುತ್ತೆ. ಹಾಗಾಗಿ ತೀರಾ ಸಣ್ಣಾಗಿ ರುಬ್ಕೊಳ್ಬಾರ್ದು. ಇವಾಗ ನಾನು ರುಬ್ಬಿರ್ತಕ್ಕಂಥ ಹಿಟ್ಟನ್ನ ಅಥವಾ ಪಡ್ಡಿನ ಹಿಟ್ಟಿನ ಬ್ಯಾಟರ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಿದ್ದೀನಿ. ಪ್ರತಿ ಬ್ಯಾಟರ್ನು ಮೊದಲು ಯಾವ ಬ್ಯಾಟರ್ನ ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡಿರ್ತೀರಿ ಅದೇ ರೀತಿಯಲ್ಲಿ ರುಬ್ಕೊಳ್ಳಿ. ನಾನು ಕೂಡ ಇಲ್ಲಿ ಪ್ರತಿಯೊಂದು ಬ್ಯಾಟರ್ನು ಒಂದೇ ಸಮವಾದ ರೀತಿಯಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಹಿಟ್ಟನ್ನು ದೋಸೆ ಹಿಟ್ಟಾಗಲಿ ಅಥವಾ ಇಡ್ಲಿ ಹಿಟ್ಟಾಗಲಿ ಈ ರೀತಿ ಪಡ್ಡಿನ ಹಿಟ್ಟಾಗಲಿ ನಾವು ಫರ್ಮೆಂಟ್ ಆಗಬೇಕು ಅಂದರೆ ಕೈಯಿಂದ ಒಂದು 2-3 ನಿಮಿಷ ನೀಟಾಗಿ ಕಲಿಸ್ಕೊಳ್ಬೇಕು. ನೀರನ್ನು ಇವಾಗಲೇ ನೋಡ್ಕೊಂಡು ಕಲಿಸ್ಕೊಳ್ಳಿ. ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ಈ ರೀತಿ ಹಿಟ್ಟನ್ನು ಕೈಯಿಂದ ಕಲಿಸ್ಕೊಳ್ತಿದ್ದೀನಿ. ಈ ರೀತಿ ಹಿಟ್ಟನ್ನು ಕೈಯಿಂದ ಕಲಿಸ್ಕೊಳ್ಳೋದ್ರಿಂದ ಯಾವುದೇ ಸೋಡಾ ಇಲ್ಲದೆ ಎಂಥ ಚಳಿಗಾಲ ಇರಲಿ ಅಥವಾ ಮಳೆಗಾಲ ಇರಲಿ ಹಿಟ್ಟು ಫರ್ಮೆಂಟ್ ಆಗುತ್ತೆ. ಹಾಗಾಗಿ ಈ ರೀತಿ ಕೈಯಿಂದ 2-3 ನಿಮಿಷ ಕಲಸಿಟ್ಕೊಳ್ಬೇಕು. ನೋಡಿ, ಕನ್ಸಿಸ್ಟೆನ್ಸಿ ಈ ರೀತಿ ಇರಲಿ. ಇದು ಬೆಳಗ್ಗೆ ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಬರುತ್ತೆ. ಹಾಗಾಗಿ ಕಲಿಸುವಾಗ ಒಂದು ಸ್ವಲ್ಪ ತಿಳಿಯಾಗಿ ಕಲಸಿಟ್ಕೊಳ್ಳೋಣ. ಇವಾಗ ಹಿಟ್ಟನ್ನು ಕಲಸಿದ್ದಾಗಿದೆ. ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ, ನಿಮಗೇನಾದರೂ ಚಳಿಗಾಲ ಇತ್ತು ಅಂತಂದರೆ ಮೇಲ್ಗಡೆ ಒಂದು ಭಾರವಾದ ವಸ್ತುನ ಇಡ್ಬೋದು. ಬಟ್ ಇದು ಹುಬ್ಕೊಂಡು ಬರುತ್ತೆ, ಅಷ್ಟೇನು ಚಳಿ ಇಲ್ಲ ಅನ್ನೋದಕ್ಕೋಸ್ಕರ ನಾನೇನು ಇಟ್ಟಿಲ್ಲ. ಇವಾಗ ನೋಡಿ, ಮಾರ್ನಿಂಗ್ ಆಗಿತ್ತು, ತೆಗೆದು ತೋರಿಸ್ತಿದ್ದೀನಿ ಎಷ್ಟು ಹಿಟ್ಟು ನೀಟಾಗಿ ಉಬ್ಕೊಂಡಿದೆ ಅಂತ ನೋಡ್ತಿರ್ಬೋದು. ನಾನು ಕಲಸಿಡುವಾಗ ಒಂದು ಮಟ್ಟಿಗೆ ಇತ್ತು, ಮೇಲ್ಗಡೆ ಈ ರೀತಿ ಉಬ್ಕೊಂಡು ಬಂದಿದೆ. ಇನ್ನು 1 ಅವರ್ ಅಥವಾ ಹಾಫ್ ಆನ್ ಅವರ್ ಬಿಟ್ಟು ಅಂತಂದರೆ ನಾವು ಪಾತ್ರೆಯಿಂದ ಕೆಳಗಡೆ ತೆಗೆಯುವಷ್ಟು ಮಟ್ಟಿಗೆ ಉಬ್ಕೊಂಡು ಬರುತ್ತೆ. ಹಾಗಾಗಿ ಹಿಟ್ಟನ್ನು ಒಂದು ಸ್ವಲ್ಪ ಕೈಯಿಂದ ಕಲಸಿ, ಹಾಗೆ ಅಳತೆನೂ ಕೂಡ ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಈಗ ಒಂದ್ಸರಿ ಕಲಿಸ್ಕೊಂಡು ಬಿಡಬೇಕು. ನೋಡಿ, ಮೇಲ್ಗಡೆ ಉದ್ದಿನಬೇಳೆ ಅಂಶ ಕೂತ್ಕೊಂಡಿರುತ್ತೆ. ಹಾಗಾಗಿ ಹಿಟ್ಟನ್ನು ಈ ರೀತಿ ಒಂದ್ಸರಿ ನೀಟಾಗಿ ಕಲಿಸ್ಕೊಳ್ಳಿ. ಸಾಧ್ಯ ಆಯಿತು ಅಂತಂದರೆ ಕೈಯಿಂದ ಕೂಡ ಕಲಿಸ್ಕೊಳ್ಬೋದು. ಒಂದ್ಸರಿ ಈ ರೀತಿ ಕಲಿಸ್ಕೊಂಡಾದಮೇಲೆ ನಾನಿಲ್ಲಿ ಸಪ್ರೇಟಾಗಿ ಒಂದು ಅರ್ಧ ಭಾಗ ಮಾತ್ರ ತಗೊಳ್ತಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಮಸಾಲ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಹಾಗಾಗಿ ನೀವೇನಾದರೂ ಮಸಾಲ ಹಾಕೋದಿಲ್ಲ ಪ್ಲೇನಾಗಿ ಅನ್ನೋದಾಯಿತು ಅಂತ
ಅಂತಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಹಾಗೆ ಉಪ್ಪನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ತಗೊಂಡು ಸೇರಿಸ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಹುಳಿ ಅಂಶ ಬಿಡುತ್ತೆ. ಜಾಸ್ತಿ ಹೊತ್ತು ಇಡೋದಾಯಿತು ಅಂತಂದರೆ ಅಥವಾ ಮರುದಿನ ನೀವೇನಾದರೂ ಬಳಸೋದಾಯಿತು ಅಂತಂದರೆ ಉಪ್ಪನ್ನು ಎಲ್ಲ ಹಿಟ್ಟಿಗೂ ಸೇರಿಸ್ಕೊಳ್ಬೋದು. ಈ ರೀತಿ ಒಂದ್ಸರಿ ಒಂದು ಕಡೆ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಬೇಕು. ಇವಾಗ ನೋಡಿ ಇದಕ್ಕೆ ಒಂದು ಸ್ವಲ್ಪ ಮಸಾಲ ಹಾಕ್ಕೊಳ್ತಿದ್ದೀನಿ. ಅಂದರೆ ಹೆಚ್ಚಿರ್ತಕ್ಕಂಥ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ, ಹಾಗೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ. ಈ ರೀತಿ ಹಾಕೋದ್ರಿಂದ ಚಟ್ನಿ ಅವಶ್ಯಕತೆ ಇರೋದಿಲ್ಲ. ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ಕ್ಯಾಪ್ಸಿಕಮ್ ಇತ್ತು ಅಂದರೆ ಕ್ಯಾಪ್ಸಿಕಮ್ ಕೂಡ ಬಳಸ್ಕೊಳ್ಬೋದು. ಅಥವಾ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ಇದೆಲ್ಲ ಹಾಕಾದ್ಮೇಲೆ ಒಂದ್ಸರಿ ನೀಟಾಗಿ ಕೈ ಆಡಿಸ್ಕೊಳ್ಳಿ. ನೋಡಿ ಕ್ವಾಂಟಿಟಿ ನಾನು ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಉಪ್ಪು ಹಾಕೋದ್ರಿಂದ ಹುಳಿ ಅಂಶ ಬಿಡುತ್ತೆ ಅನ್ನೋದಕ್ಕೋಸ್ಕರ. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಥವಾ ಇಲ್ಲ ಎಲ್ಲನೂ ಒಟ್ಟಿಗೆ ಮಾಡೋದಾಯಿತು ಅಂತಂದರೆ ಎಲ್ಲ ಒಟ್ಟಿಗೆ ತೊಗೊಂಡು ಈ ರೀತಿ ಮಸಾಲ ಹಾಕ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಎಣ್ಣೆ ಕಾಯ್ಲಿಕ್ಕಿಟ್ಟಿದ್ದೆ. ಎಣ್ಣೆ ಕಾದಾದಮೇಲೆ ಒಂದು ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಕೂಡ, ಹಾಗೆ ಒಂದು ಸ್ವಲ್ಪ ಇಂಗನ್ನು ಹಾಕಿ ಈ ರೀತಿ ಒಗ್ಗರಣೆ ರೆಡಿ ಮಾಡಿಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದ್ಸರಿ ಈ ರೀತಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಅದ್ರ ಜೊತೆಗೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಕೆಲವೊಂದು ಮಕ್ಕಳು ಚಟ್ನಿ ತಿನ್ನಲ್ಲ ಅಂತಂದಾಗ ಅಥವಾ ಲಂಚ್ ಬಾಕ್ಸಿಗೆ ಈ ರೀತಿ ಚಟ್ನಿ ವಿತೌಟ್ ಚಟ್ನಿ ಈ ರೀತಿ ಮಾಡಿ ಕೊಡ್ಬೋದು. ಇವಾಗ ನೋಡಿ ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಯಾವುದೇ ರೀತಿಯ ಸೋಡಾ ಅವಶ್ಯಕತೆ ಇಲ್ಲ ಅಂತ ಮೊದಲೇ ಹೇಳಿದ್ದೀನಿ. ಜಸ್ಟ್ ಉಪ್ಪು ಹಾಕಾದ್ಮೇಲೆ ಮತ್ತೊಂದು ಸರಿ ಈ ರೀತಿ ಕೈ ಆಡಿಸ್ಕೊಂಡು ಬಿಡೋಣ. ಇವಾಗ ಹಿಟ್ಟು ರೆಡಿಯಾಗಿದೆ ನೋಡಿ. ಕನ್ಸಿಸ್ಟೆನ್ಸಿ ಕೂಡ ನೀವು ನೋಡ್ತಿರ್ಬೋದು. ಕಲಸಿಡುವಾಗ ಬೇರೆ ರೀತಿಯಲ್ಲಿತ್ತು. ಉಬ್ಕೊಂಡಾದ್ಮೇಲೆ ಒಂದು ಮಟ್ಟಿಗೆ ಗಟ್ಟಿ ಅನಿಸಿದೆ. ಈ ಸೈಡಲ್ಲಿ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಪಡ್ಡಿನ ಹಂಚನ್ನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಹಂಚಿಗೆ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ನಾವು ಮಾಡಿರ್ತಕ್ಕಂಥ ಹಿಟ್ಟನ್ನು ಹಾಕೊಳ್ತಾ ಹೋಗಬೇಕು. ನಾರ್ಮಲಾಗಿ ಪಡ್ಡಿನ ಹಿಟ್ಟನ್ನ ಯಾವ ರೀತಿ ಹಾಕ್ತೀವಿ ಅದೇ ರೀತಿ, ಆದರೆ ಜಾಸ್ತಿ ಹಾಕ್ಕೊಳ್ಬಾರ್ದು. ಯಾಕಂದರೆ ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಹಾಗಾಗಿ ಎಷ್ಟು ಬೇಕೋ ಒಂದು ಅರ್ಧ ಪ್ರಮಾಣದಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಮೇಲ್ಗಡೆಯಿಂದ ಒಂದು ಪ್ಲೇಟ್ ಅಥವಾ ಲಿಡ್ನ ಮುಚ್ಚಿ ಒಂದು 3-4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಹಿಟ್ಟು ಮೇಲ್ಗಡೆ ನಾವು ಹಾಕಿರ್ತಕ್ಕಂಥ ಹಿಟ್ಟು ಡ್ರೈ ಆಗಿರಬೇಕು. ಆಗ ನೀವು ತಗೊಳಕ್ಕೆ ಹೋದರೆ ಕರೆಕ್ಟಾಗಿ ಬರುತ್ತೆ. ಇನ್ನು ಹಸಿಯಾಗೆ ಇತ್ತು ಅಂತಂದರೆ ಬರೋದಿಲ್ಲ. ನಾನು ಕೂಡ ಒಂದು 3-4 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡಿ ಈ ಮಟ್ಟಿಗೆ ಹಿಟ್ಟು ಡ್ರೈ ಆಗಿರಬೇಕು. ಕಂಪ್ಲೀಟಾಗಿ ಅಂತಲ್ಲ, ಒಂದು ಮಟ್ಟಿಗೆ ನಮಗೆ ತೆಗಿಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸೈಡಲ್ಲೆಲ್ಲ ಡ್ರೈ ಆಗಿರಬೇಕು. ಇದಾದಮೇಲೆ ನೋಡಿ ಈ ರೀತಿ ನೀಟಾಗಿ ಮಗಚ್ ಹಾಕ್ಕೊಳ್ಳಿ. ತಿರುಚಿ ಹಾಕಾದ್ಮೇಲೆ ಕೂಡ ಕೆಳಗಡೆ ಕೂಡ ಈ ರೀತಿ ಕೆಂಪಣ್ಣ ಹೊಂಬಣ್ಣ ಬರೋವರೆಗೂ ವೆಯ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕಲರ್ಗೋಸ್ಕರ ನಾವು ಯಾವುದೇ ರೀತಿಯ ಸಕ್ಕರೆ ಕೂಡ ಬಳಸಿಲ್ಲ. ನೀವು ನೋಡ್ತಿರ್ಬೋದು, ಸೋಡಾ ಹಾಕದೇ ಇದ್ದರೂ ಕೂಡ ಎಷ್ಟು ಕರೆಕ್ಟಾಗಿ ನಾರ್ಮಲಾಗಿ ನಾವು ಸೋಡಾ ಹಾಕಿ ಉಬ್ಬಿಸ್ತಕ್ಕಂಥ ಪಡ್ಡಿನ ರೀತಿಯಲ್ಲೇ ಉಬ್ಕೊಂಡಿದೆ. ಹಾಗಾಗಿ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ಸೋಡಾ ಬಳಸದೆ ನಾನು ಮಾಡಿದ್ದೀನಿ. ಕೆಲವೊಂದು ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥ ಬ್ರೇಕ್ಫಾಸ್ಟ್ಗಳಿಗೆ ಈನೋ ಹಾಗೆ ಸೋಡಾದ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅಲ್ಲಿ ನಾವು ಅದನ್ನು ಒಂದು ಸೋಡಾ ಈನೋ ಬಳಸ್ಕೊಳ್ಬೋದು. ಆದರೆ ಈ ರೀತಿ ಫರ್ಮೆಂಟ್ ಮಾಡಿ ಮಾಡ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಗಳಿಗೆ ಯಾವುದೇ ರೀತಿಯ ಸೋಡಾ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಸೋಡಾ ಬದಲಿಗೆ ನಾನಿಲ್ಲಿ ಮಂಡಕ್ಕಿ ಅವಲಕ್ಕಿನ ಬಳಸ್ಕೊಂಡು ಈ ರೀತಿ ಬನ್ ರೀತಿಯಲ್ಲಿರ್ತಕ್ಕಂಥ ಅಥವಾ ಪ್ಲಫಿಯಾಗಿರ್ತಕ್ಕಂಥ ಒಂದು ಪಡ್ಡನ್ನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಅಷ್ಟೇ ನೋಡ್ತಿರ್ಬೋದು ನೀವು, ಈ ರೀತಿ ಬನ್ ರೀತಿಯಲ್ಲಿ ಉಬ್ಕೊಂಡು ಬರುತ್ತೆ. ನೀವು ಇಲ್ಲ ನನಗಿನ್ನೂ ಜಾಸ್ತಿ ಉಬ್ಕೊಳ್ಬೇಕು ಅಂದರೆ ನಿಮ್ಮ ಇಂಟ್ರೆಸ್ಟು ಸೋಡಾನ ಬಳಸ್ಕೊಳ್ಬೋದು. ಬಳಸ್ಕೊಳ್ಬಾರ್ದು ಅಂತೇನಿಲ್ಲ, ಬಟ್ ಬಳಸದೇ ಇದ್ದರೂ ಇಷ್ಟು ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಯಾವುದೇ ರೀತಿಯ ಸೋಡಾ ಬಳಸ್ಕೊಂಡಿಲ್ಲ. ನೋಡಿ, ನಾವು ಮಸಾಲ ಹಾಕಿರೋದ್ರಿಂದ ಒಳಗಡೆ ಕೂಡ ಅಷ್ಟೇ ಕರೆಕ್ಟಾಗಿ ಮಸಾಲ ಬೆಂದ್ಕೊಂಡಿರುತ್ತೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡಾಗ. ನೋಡಿ ಈ ರೀತಿ ನಾರ್ಮಲಾಗಿ ಪಡ್ಡಿನ ರೀತಿಯಲ್ಲೇ, ಇದು ಸೋಡಾ ಇಲ್ಲದೆ ಮಾಡಿರ್ತಕ್ಕಂಥ ಪಡ್ಡು ಅಂತ ಅನಿಸೋದೇ ಇಲ್ಲ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಹಿಂದೆ ಕೂಡ ಹಲವಾರು ರೀತಿಯ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟು ಹಾಗೆ ಫರ್ಮೆಂಟ್ ಮಾಡ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.